ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಟ್ರೂ ಲೈಫ್ಸ್ ನ್ಯೂಸ್ ಚಾನಲ್. ನಿಮ್ಮಿಂದ ನಿಮಗೋಸ್ಕರ ನಿಮಗಾಗಿ. ಆ್ಯಂಡ್ ಕಮಿಂಗ್ ಟು ಕರೆಂಟ್ ಪೊಲಿಟಿಕ್ಸ್ ನೋಡಿದ್ರೆ ಎಲ್ಲಿ ನೋಡಿದ್ರು ಮಲ್ಲಿ ಡಾಕ್ಟರ್ ಪ್ರಭಾ ಅವ್ರ ಮಗ ಓಕೆ ಕೊನೆಗೂ ಹಠ ಮಾಡಿ ಗಲಾಟೆ ಮಾಡಿ ಹಠ ತೊಟ್ಟು ಮಿನಿಸ್ಟರ್ ಮಲ್ಲಿಕಾರ್ಜುನ್ ಮತ್ತು ಅವ್ರ ಹೆಂಡತಿ ಪ್ರಭಾ ಅವರು ವಂಶ ಪರಂಪರವಾಗಿ ನಡೆದು ಬರ್ತಾ ಇರುವಂಥ ರಾಜಕೀಯ ಆಡಳಿತವನ್ನು ಕಾಂಗ್ರೆಸ್ ಟಿಕೆಟ್ ತೊಗೊಳೋದ್ರಲ್ಲಿ ಸಕ್ಸಸ್ಫುಲ್ ಆಗಿಬಿಟ್ರು. ನಾನು ಹೇಳಿದ್ದೆ, ಸಾಮಾನ್ಯ ಜನರಿಗೆ ಬರೀ ವೋಟ್ ಹಾಕೋಕ್ಕೆ ತೆರಿಗೆ ಕಟ್ಟೋಕ್ಕೆ ಲಾಯಕ್ಕೆ ಹೊರತು ಐ ಥಿಂಕ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಅಥವಾ ಪ್ರಜಾಪ್ರಭುತ್ವ ಅನ್ನೋದು ಇವತ್ತಿನ ಪರಿಸ್ಥಿತಿನಲ್ಲಿ ಮರೀಚಿಕೆಯಾಗಿ ಉಳಿದಿದೆ. ಯಾಕೆ ಅಂತಂದರೆ ಅಧಿಕಾರದಲ್ಲಿರೋರು ಯಾರೇ ಆಗಿರ್ಬೋದು, ಅವ್ರ ಅಧಿಕಾರ ಆದಮೇಲೆ ಅವ್ರು ಮಾಡಿರೋವಂಥ ಕಟ್ಟಿರೋವಂಥ ಸಾಮ್ರಾಜ್ಯವನ್ನು, ಈಗ ಫಾರ್ ಎಕ್ಸಾಂಪಲ್ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪನವರ ಸಾಮ್ರಾಜ್ಯ ಇದೆಯಲ್ಲ, ಒಬ್ಬ 10th ಸ್ಟ್ಯಾಂಡರ್ಡ್, ಇಫ್ ಐಮ್ ನಾಟ್ ರಾಂಗ್, ಅವರ ಎಜುಕೇಷನ್ 10th ಸ್ಟ್ಯಾಂಡರ್ಡಿಂದ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು, ಅವ್ರು ಕಟ್ಟಿರುವಂಥ ಶುಗರ್ ಫ್ಯಾಕ್ಟ್ರಿಗಳಾಗಿರ್ಬೋದು, ಇಫ್ ಐಮ್ ನಾಟ್ ರಾಂಗ್ ಡಿಸ್ಟಿಲರೀಸು ಇತ್ತು ಅಂತ ಕೇಳ್ಪಟ್ಟೆ. ಈ ಒಂದು ದೊಡ್ಡ ಸಾಮ್ರಾಜ್ಯವನ್ನು ಐ ಥಿಂಕ್ ಮಕ್ಕಳ ಕೈ ಕೊಟ್ಟಾಗ ಮಲ್ಲಿ ನಿಂತ್ಕೊಂಡು ಮಲ್ಲಿಕಾರ್ಜುನ್ ಅವರು ಅವರೇನು MLA ಆದರು, ಹೆಂಡತಿ ಡಾಕ್ಟರ್ ಪ್ರಭಾ ಐ ಥಿಂಕ್ ಡೆಂಟಿಸ್ಟ್, ಅವರು ಕೂಡ MP ಆದರು. ಈಗ ಮುಂದಿನ ಸರದಿ ಬೇಕಲ್ಲ, ದೇ ನೀಡ್ ಟು ಆ ಒಂದು ಸಾಮ್ರಾಜ್ಯವನ್ನು ಕಾಪಾಡಲಿಕ್ಕೆ ಇನ್ನೊಂದು ಪೀಳಿಗೆ ಬೇಕಾಗಿದ್ದಲ್ಲ. ಹಾಗಾಗಿ ಆ ಪೀಳಿಗೆಯ ಐ ಥಿಂಕ್ ರೆಪ್ರೆಸೆಂಟೇಷನ್ ಆಗಿ ಮಗನನ್ನು ಇವತ್ತು ಕಾಂಗ್ರೆಸ್ ಟಿಕೆಟ್ ತೊಗೊಂಡು. ಬಟ್ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಅಂತಂದರೆ, ನಾವು ಲಾಸ್ಟ್ ಟೈಮು ಶಿಗಾವಿನಲ್ಲಿ ಬಸವರಾಜ ಬೊಮ್ಮಾಯಿಯವರ ಮಗನನ್ನು ನಿಂತ್ಕೊಂಡಾಗೂ ಅಷ್ಟೇ, ಕುಮಾರಸ್ವಾಮಿ ಅವ್ರ ಮಗನ ನಿಂತ್ಕೊಂಡಾಗೂ ಅಷ್ಟೇ ನಾವೆಲ್ಲ ಸಗಟ ಎಲ್ಲರೂ ಹೇಳಿದ್ರು, ಸರ್ ನೀವು ಒಕ್ಕಲಿಗರಿಗೆ ಅಪೋಸಿಟ್ ಮಾಡ್ತೀರಾ ಅಂತ. ಡಸಂಟ್ ಮ್ಯಾಟರ್. ಇಲ್ಲಿ ಜಾತಿಯನ್ನು ಸೈಡ್ಗೆ ಇಟ್ಬಿಡ್ತೀವಿ. ನಾವು ಯಾವತ್ತೂ ಕೂಡ ಜಾತಿಗೋಸ್ಕರ ಜೈಕಾರ ಆಗದವರಲ್ಲ, ಅಥವಾ ಒಂದು ಪರಂಪರೆಗೋಸ್ಕರ ಜೈಕಾರ ಆಗದಲ್ಲ. ಸಾಮಾನ್ಯ ಜನ ಪ್ರಜಾಪ್ರಭುತ್ವದಲ್ಲಿ, ಈ ಸಂವಿಧಾನ ಅಡಿಯಲ್ಲಿ, ಈ ದೇಶದಲ್ಲಿ ರಾಷ್ಟ್ರಪತಿ ಒಂದು ಆದಿವಾಸಿ ಹೆಣ್ಮಗಳಾಗ್ಬೋದಾದರೆ, ಒಬ್ಬ ಟೀ ಮಾರ್ತಾ ಇದ್ದವನು 12 ವರ್ಷ ಪ್ರಧಾನಿ ಆಗ್ಬೋದಾದರೆ, ದಾವಣಗೆರೆಯಲ್ಲಿ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಟಿಕೆಟ್ ಕೊಡಬೇಕಾದ್ದು ನಿಜವಾಗ್ಲೂ ಐ ಥಿಂಕ್ ಪಕ್ಷಗಳ ಕೆಲಸ. ಬಟ್ ಆ ವಿಚಾರದಲ್ಲಿ ಎಡವಟ್ಟಂತೂ ಎರಡೂ ಕಡೆ ಆಗಿದೆ. ಅದು ಮೇಟಿ ಐ ಥಿಂಕ್ ಮೇಟಿ ಅವರ ಬಾಗಲಕೋಟೆ ವಿಚಾರದಲ್ಲೂ ಅಷ್ಟೇನೆ, ಮೇಟಿ ಅವರ ಮಗನಿಗೆ ಉಮೇಶ್ ಮೇಟಿ ಅವರಿಗೆ ಟಿಕೆಟನ್ನು ಕೊಟ್ಟು, ಬಟ್ ಮೇಟಿ ಅವ್ರಿಗಿಂತ ಇಂಪ್ಯಾಕ್ಟೆಡ್ ರಾಜಕೀಯ ಅಂತಂದರೆ, ಈಗ ಟಿಕೆಟ್ ಏನೋ ಕೊಟ್ಬಿಟ್ರು ಯಾರೋ CM ಅವರು, ಐ ಥಿಂಕ್ KPCC ಇನ್ಚಾರ್ಜ್ ವೇಣುಗೋಪಾಲು, ಜೊತೆಯಲ್ಲಿ DK ಶಿವಕುಮಾರ್ ಎಲ್ಲ ಸೇರ್ಕೊಂಡು ಟಿಕೆಟ್ ಏನೋ ಕೊಟ್ಬಿಟ್ರು. ಬಟ್ ಈಗ ವಿಚಾರ ಏನು ಅಂತಂದರೆ, ಅಕಸ್ಮಾತ್ ಗೆದ್ದರೆ ಪರವಾಗಿಲ್ಲ, ಇವ್ರ ಮರ್ಯಾದೆ ಉಳ್ಕೊತದೆ. ಉಪಚುನಾವಣೆಯಲ್ಲಿ ಮಲ್ಲಿ ಮಗ ಸೋತ್ರೆ ಯಾರ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ? ಅಫ್ಕೋರ್ಸ್ ಕಾಂಗ್ರೆಸ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, CM ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಡೆಪ್ಯೂಟಿ CM ಮೇಲೆ ಆಗುತ್ತೆ, ಟಿಕೆಟ್ ಕೊಟ್ಟಂಥ ಹೈಕಮಾಂಡ್ ವೇಣುಗೋಪಾಲ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇದನ್ನು ಈಗ ಈ ಸೋಲನ್ನು ತಡಿಲಿಕ್ಕೆ, ಸೊ ನಾನು ನೋಡಿದ್ದೇನು ಅಂತಂದರೆ, ಮಲ್ಲಿಕಾರ್ಜುನ್ ಅವರ ಮಗನ ನಾಮಿನೇಷನ್ಗೆ ಒಂದು ವಿಚಿತ್ರವಾದಂಥ ಒಂದು ಸನ್ನಿವೇಶ ಅಂತಂದರೆ, ಖುದ್ ಬೆಂಗಳೂರಿಂದ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು, ಡೆಪ್ಯೂಟಿ CM DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಮಗನ ನಾಮಿನೇಷನ್ ಫೈಲಿಂಗ್ ಹೋಗಿರೋದು ನಿಜವಾಗ್ಲೂ ಐ ಥಿಂಕ್ ಒಂದು ರೀತಿಯಾಗಿ ಅಂದರೆ ಎಷ್ಟರ ಮಟ್ಟಿಗೆ ಆ ಜನರ ಸಂಚಲನ ಏನಿದೆ ಅಥವಾ ವಿರೋಧ ಏನಿದೆ, ವಂಶ ಪಾರಂಪರವಾಗಿ ಮಲ್ಲಿ ಮಗನ ಕೊಡಬಾರ್ದು, ಅಲ್ಲಿ ಯಾರೋ ಒಬ್ಬರು ಬೇರೆಯವ್ರಿಗೆ ಕೊಡ್ರೆ, ಅಥವಾ ಬೇರೆ ಒಂದು ಸಮುದಾಯಕ್ಕೂ ಕೊಡಿ, ಅಥವಾ ಅಲ್ಲಿ ಹೆಚ್ಚಾಗಿ ರೆಪ್ರೆಸೆಂಟ್ ಕೊಡ್ತಾ ಇರೋವಂಥ ಒಂದು ಸಮುದಾಯಕ್ಕೆ ಕೊಡಿ ಅಂತ. ಅದು ಮುಸ್ಲಿಮ್ಸ್ ಆಗಿರ್ಬೋದು ಅಥವಾ ಸಾಮಾನ್ಯ ಜನ ಆಗಿರ್ಬೋದು. ಆ ಒಂದು ಐ ಥಿಂಕ್ ಇಂಪ್ಯಾಕ್ಟ್ ಇದೆಯಲ್ಲ, ಕಾಂಗ್ರೆಸ್ಸನ್ನು ಗಡಗಡ ನಡಗಿಸ್ಬಿಟ್ಟಿದೆ. ನನಗೊತ್ತಿಲ್ಲ, ಮೇಟಿ ಮಗನ ವಿಚಾರಕ್ಕೆ ಇದು ಉಮೇಶ್ ಮೇಟಿ ಅವರ ನಾಮಿನೇಷನ್ಗೆ ನನ್ನ ತಿಳಿದ ಮಟ್ಟಿಗೆ CM ಹೋಗಿದೆ ಅಂತ ಅನಿಸಿಲ್ಲ. ಬಟ್ ದಾವಣಗೆರೆಗೆ CM, ಡೆಪ್ಯೂಟಿ CM, ಇನ್ಫ್ಯಾಕ್ಟ್ ಇದರಲ್ಲಿ ಟೀಮ್ B ಥರ ಆಟ ಆಡ್ತಾ ಇದ್ದಂಥ ಜಮೀರ್ ಅಹ್ಮದ್ ಖಾನ್ ಅವ್ರಿಗೂ ಕೂಡ ಆಹ್ವಾನ ಇತ್ತಂತೆ. ಈಗ ಜಮೀರ್ ಅವರು ಫುಲ್ ವಿರೋಧ ಮಾಡಿ ಟಿಕೆಟ್ ಸಿಕ್ಕಿದ ಮೇಲೆ ಇಲ್ಲ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಿಸಿ ಅಂತ ಹೇಳ್ತಾರೆ. ಪ್ರಶ್ನೆ ಅದಲ್ಲ, ಕ್ಯಾಂಡಿಡೇಟ್ ಗೆಲ್ಸೋದು ಯಾವ ವಿಚಾರ? ವಂಶ ಪಾರಂಪರ್ಯವಾಗಿ ಈಗ ಅಲ್ಲಿ ಹೋಗಿ ನಾಮಿನೇಷನ್ ಮಾಡಿದಂಥ ಸಿದ್ದರಾಮಯ್ಯನವರು ಅಷ್ಟೇನೆ ಈ ವಂಶ ಪರಂಪರೆ ಆಡಳಿತಕ್ಕೆ ಎಲ್ಲೋ ಒಂದು ಕಡೆ ಒಂದು ಉದಾಹರಣೆಯಾಗಿ ನಿಂತು ಬಿಟ್ಟಿದ್ದಾರೆ. ಅವರು ಅವ್ರ ಮಗ. ನಾನು ಮುಂಚೆ ಸಿದ್ದರಾಮಯ್ಯನವ್ರಿಗೆ ಅಹಿಂದ ಅದೆಲ್ಲ ಅಂತ ಹೇಳಿದಾಗ, ಈ ಪಂಚ್ಗಳೆಲ್ಲ ಈ ಪಂಚ್ ಅಹಿಂದ ಅಂತ ಹೇಳಿದಾಗ, ಐ ಥಿಂಕ್ ಸಿದ್ದರಾಮಯ್ಯನು ಒಬ್ಬ ನೈಜ ರಾಜಕಾರಣಿ ಅಂತ ನಾವೆಲ್ಲ ಅಂದ್ಕೊಂಡಿದ್ವಿ. ಬಟ್ ಮಗನನ್ನು MLC ಮಾಡಿದಾಗ ಪ್ರಶ್ನೆ ಏನಪ್ಪ ಅಂತಂದರೆ,
ಈ ವಂಶ ಪಾರಂಪರಿ ಆಡಳಿತಕ್ಕೆ ಈ ಮುಖವಾಡ ಹಾಕ್ಕೊಂಡು ರಾಜಕೀಯ ಮಾಡ್ತಾ ಇರುವಂಥ ರಾಜಕಾರಣಿಗಳಲ್ಲಿ ಸಿದ್ದರಾಮಯ್ಯನವರು ಸೇರ್ಕೊಂಡ್ಬಿಟ್ರ ಅನ್ನೋ ಒಂದು ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ವಿ ಆರ್ ಜಸ್ಟ್ ಓಪನ್ಲಿ ಆಸ್ಕಿಂಗ್ ದಿಸ್ ಕ್ವಶನ್ ಟು ಸಿದ್ದರಾಮಯ್ಯನವರು ನಿಜವಾಗ್ಲೂ ನೈಜ ರಾಜಕಾರಣಿನ ಅಥವಾ ಮುಖವಾಡಧಾರಿತ ರಾಜಕಾರಣಿನ? ನೀವು ಯಾವ ಪಂಚ್ಲೈನನ್ನು ಅಹಿಂದ ಅಂತ ಬಳಸ್ಕೊಂಡು 2 ಬಾರಿ ಮುಖ್ಯಮಂತ್ರಿ ಆದ್ರಿ, ಪಾದಯಾತ್ರೆ ಮಾಡಿದ್ರಿ, ಎಂಟೈರ್ ಕರ್ನಾಟಕದ ಕಣ್ಣುಗಳನ್ನು ನಿಮ್ಮ ಕಡೆ ತಿರ್ಸ್ಕೊಂಡ್ರಿ, ಕೊನೆಗೂ ಕೂಡ ವಂಶ ಪಾರಂಪರೆ ಆಡಳಿತಕ್ಕೆ ದಾವಣಗೆರೆಯಲ್ಲಿ ಮಣಿದು ಬಿಟ್ರಲ್ಲ. ವೈ ನಾಟ್ ದಾವಣಗೆರೆ? ಇವನ್ ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಯಾರು ಮೇಟಿ ಅವರ ಮಗನಿಗೆ ಕೂಡ ಎರಡೂ ಕೂಡ ಈ ಕಾಂಗ್ರೆಸ್ ಅಂತ ಹೇಳಲಿಕ್ಕಾಗಲ್ಲ, ಕರ್ನಾಟಕದಲ್ಲಿ 3 ಪಕ್ಷಗಳಲ್ಲೂ ಕೂಡ ವಂಶ ಪರಂಪರವಾದಂಥ ಒಂದು ರಾಜ ಆಳ್ವಿಕೆ ಅಂತೂ ಜೀವಂತವಾಗಿದೆ. ಅದನ್ನು ಇವತ್ತು ನಾವು ದಾವಣಗೆರೆಯಲ್ಲಿ ಜೀವಂತವಾಗಿ ನೋಡೋವಂಥ ಒಂದು ಪರಿಸ್ಥಿತಿಯನ್ನು ನಮ್ಮ ಕಣ್ಣಿಗೆ ಬಿದ್ದಿದೆ. ಈ ಒಂದು ವಂಶ ಪಾರಂಪರೆ ಆಡಳಿತಕ್ಕೆ ಇವತ್ತು ಒಂದು ರೀತಿಯಲ್ಲಿ ಒಂದು ಫ್ರೇಮ್ ವರ್ಕನ್ನು ಕೊಟ್ಟಿದ್ದು. ಇನ್ನು ಫ್ರೇಮ್ ಡಿ ಕೆ ಶಿವಕುಮಾರ್, CM ಸಿದ್ದರಾಮಯ್ಯನವರು, ಈ ಕಡೆ ಡಿ ಕೆ ಶಿವಕುಮಾರು, ಸೆಂಟ್ರಲ್ ಮಲ್ಲಿ ಮಗ. ಸೊ ಈ ಒಂದು ಫ್ರೇಮಲ್ಲಿ ಏನು ಅರ್ಥ ಆಗುತ್ತೆ ಅಂದರೆ, ಮಲ್ಲಿ ಕುಟುಂಬ ರಾಜಕಾರಣಿಗೆ ಅದೊಂದು ರೆಪ್ರೆಸೆಂಟೇಷನ್ ದಾವಣಗೆರೆಗೆ. ಡೆಫಿನೆಟ್ಲಿ ಅದೇ ಫ್ರೇಮಲ್ಲಿ ಸಿದ್ದರಾಮಯ್ಯನವರು ಕೂಡ ಅವ್ರ ಮಗನನ್ನು MLC ಮಾಡಿಸಿ ಅವರು ಕೂಡ ಒಂದು ಕುಟುಂಬ ರಾಜಕಾರಣಕ್ಕೆ ಒಂದು ರೆಪ್ರೆಸೆಂಟೇಷನ್ ಆದರೆ, ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಆಯಿತು ಅಂತಂದರೆ, ಈ ಫ್ರೇಮ್ ವರ್ಕಲ್ಲಿ ನಮಗೆ ಕಾಣ್ತಾ ಇರೋದೇನು ಅಂತಂದರೆ, ಸಾಮಾನ್ಯ ಜನ ಇರೋದು ಬಡಿ ಓಟ್ ಹಾಕು, ತೆರಿಗೆ ಕಟ್ಟು, ಜೈಕಾರ ಹಾಕು, ಪಟಾಕಿ ಹೊಡಿ, ಅವ್ರು ಕೊಟ್ಟಿದ್ದನ್ನ ತಿಂದು ಕುಡಿದು ಮನೆಗೆ ಹೋಗು, ಈ ಲೆವೆಲ್ಗೆ ಬಂದಿದೆ. ಬಟ್ ಪ್ರಜಾಪ್ರಭುತ್ವ ಮತ್ತು ರಾಜಕೀಯವನ್ನು ಕರ್ನಾಟಕದಲ್ಲಿ ಬದಲಾವಣೆ ಮಾಡಲೇಬೇಕು ಅಂತ ನಾವು ಕೂಡ ಪಣ ತೊಟ್ಟಿದ್ದೇವೆ. ವಿ ಆರ್ ಆಲ್ಸೋ ಡೆಡಿಕೇಟೆಡ್. ವಿ ನೆವರ್ ಎಕ್ಸ್ಪೆಕ್ಟೆಡ್ ಕಾಂಗ್ರೆಸ್ ಇಷ್ಟರ ಮಟ್ಟಿಗೆ ದಾವಣಗೆರೆಯಲ್ಲಿ ಭಯ ಬಿದ್ದಿದೆ ಅಂತ ನಮಗೆ ಖಂಡಿತ ಅನಿಸಿರ್ಲಿಲ್ಲ. ಬಟ್ ಇವತ್ತು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಇಬ್ಬರೂ ಕೂಡ ಅಲ್ಲಿ ಹೋಗಿ ನಾಮಿನೇಷನ್ಗೆ ಹೋಗಿ ಕಾಂಗ್ರೆಸ್ಸು ಬೈದಲ್ಲಿದೆ, ಸೋತ್ರೆ ಕಾಂಗ್ರೆಸ್ಸಿನ ಇಮೇಜು ಸಂಪೂರ್ಣವಾಗಿ ಡ್ಯಾಮೇಜ್ ಆಗುತ್ತೆ ಅಂತ ಬೈದಲ್ಲಿದೆ. ಅದಕ್ಕೋಸ್ಕರನೇ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಸೋ ಕಾಲ್ಡ್ ಅಹಿಂದ ನಾಯಕ ಅಂತ ಹೇಳ್ಕೊಳೋವಂಥ ಮುಖ್ಯಮಂತ್ರಿ ಎರಡೂ ಕಡೆ ವಂಶ ಪಾರಂಪರ್ಯವಾಗಿ ಅಲ್ಲಿ ಮೇಟಿ ಕುಟುಂಬಕ್ಕೆ ಉಮೇಶನ್ನು ಕೊಟ್ಟರು, ಇಲ್ಲಿ ಮಲ್ಲಿಕಾರ್ಜುನ್ ಮಗ ಮತ್ತು ಕಾಂಗ್ರೆಸ್ MP ಪ್ರಭಾ ಅವರ ಮಗನಿಗೆ ಟಿಕೆಟನ್ನು ಕೊಟ್ಟು, ನಿಜವಾಗ್ಲೂ ನೀವೆಲ್ಲ ಒಂದು ಕುಟುಂಬ ರಾಜಕಾರಣ ಮಾಡ್ತಾ ಇರುವಂಥ ಒಂದು ರೀತಿಯ ಉಸಿರು ಒಳ್ಳಿಗಳು ಅಂತ. ಯಾಕಂದರೆ ಪ್ರಜಾಪ್ರಭುತ್ವ ಅನ್ನೋದು ಖಂಡಿತವಾಗಿ ಕುಟುಂಬ ರಾಜಕಾರಣದಲ್ಲಿ ಉಳಿಯಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ವ್ಯಕ್ತಿಗೆ ರಾಜಕೀಯವಾಗಿ ಅವಕಾಶ ಸಿಕ್ಕಿದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಕೊಟ್ಟು ಇವತ್ತು ನಾವು ಅದನ್ನೆಲ್ಲ ಬದುಕ್ತಾ ಇದ್ದೀವಿ ಅಂತಂದರೆ, ಒಬ್ಬ ಸಾಮಾನ್ಯರು ಸಹ ಅವರುಗಳಿಗೆ ರಾಜಕೀಯವಾಗಿ ಅವಕಾಶ ಕೊಟ್ಟಾಗ ಮಾತ್ರ ಈ ದೇಶ ಅಭಿವೃದ್ಧಿ ಆಗುತ್ತೆ, ರಾಜ್ಯ ಅಭಿವೃದ್ಧಿ ಆಗುತ್ತೆ. ಕೆಲವು ಕುಟುಂಬಗಳ ಕೈಯಲ್ಲಿ 70ರಿಂದ 80 ಕುಟುಂಬಗಳು ಕರ್ನಾಟಕದಲ್ಲಿ 3 ಪಕ್ಷದಲ್ಲಿ ಆಡಳಿತ ಮಾಡ್ತಾ ಇದೆ. ಅದಕ್ಕೊಂದು ಓಪನ್ ಉದಾಹರಣೆ ಅಂತಂದರೆ ದಾವಣಗೆರೆಯಲ್ಲಿ ಮಲ್ಲಿ ಮಗ, ಆ ಕಡೆ ಉಮೇಶ್ ಕತ್ತಿ. ಖಂಡಿತವಾಗಿ ನಾವು ಹೇಳೋದೇನೋ ಅಂತಂದರೆ, ಸೋಲಿಸಿ ಪಾಠ ಕಲಿಸಿ ಅಂತ ಹೇಳ್ತೀವಿ. ಯಾರೇ ಕುಟುಂಬ ರಾಜಕಾರಣ ಮಾಡಿದ್ರೂ ಸಹ ಈ ಸತಿ ಇನ್ನೊಂದು ಕಡೆ ಐ ಥಿಂಕ್ ಯಡಿಯೂರಪ್ಪನ ಗ್ಯಾಂಗ್ BJPನಲ್ಲಿ ವರ್ಕೌಟ್ ಆಗಿಲ್ಲ ಅಂದ್ಕೊತೀನಿ. ದಾವಣಗೆರೆಯಲ್ಲಿ ಒಂದು ಕಡೆ ಯಡಿಯೂರಪ್ಪನ ಗ್ಯಾಂಗು BJPನಲ್ಲಿ ವರ್ಕೌಟ್ ಮಾಡಿದ್ರೆ, ಈ ಕಡೆ ಕುಟುಂಬ ರಾಜಕೀಯ ನಿಲ್ಲಬೇಕಾಗಿದೆ. ಕಾರಣ ಇಷ್ಟೇನೆ, ಈಗ ಮಲ್ಲಿಕಾರ್ಜುನ್ NT ಅವರು, ಡಾಕ್ಟರ್ ಪ್ರಭಾ ಅವರು MP ಆಗಿದ್ದಾರೆ. ವಿಚಾರ ಇಷ್ಟೇನೆ, ಅವರುಗಳು ನಿಂತ್ಕೊಂಡಿರೋದು ಅವ್ರ ಕುಟುಂಬದ ಸಾಮ್ರಾಜ್ಯವನ್ನು ಅವರ ಮಾವ ಅಥವಾ ಮಲ್ಲಿಯವರ ತಂದೆ ಶಾಮನೂರು ಶಿವಶಂಕರಪ್ಪನವರು ಕಟ್ಟಿರುವಂಥ ಸಾಮ್ರಾಜ್ಯನ ಉಳಿಸಲು ಸುಮಾರು ಜನ ಹೇಳಿದ್ರು. ಯಾರೋ ಒಬ್ಬರು ವಕೀಲರು ಅಲ್ಲಿಗೆ ಬಂದು ಗೆಲ್ಲಿಸು ಅಂತ. ನೋಡಿ, ನಾವು ಯಾರನ್ನು ಗೆಲ್ಲಿಸ್ಬೇಕಾಗಿಲ್ಲ, ಸೋಲ್ಸೋ ಕೆಪಾಸಿಟಿ ಇದೆ. ಶಿಗ್ಗಾವಿನಲ್ಲಿ ಬೊಮ್ಮಾಯಿ ಮಗನ ಹೇಳಿದ್ವಿ ಸೋಲಿಸ್ತೀವಿ ಅಂತ, ಸೋಲಿಸಿದ್ವಿ. ಕುಮಾರಸ್ವಾಮಿ ಮಗ ಸೋಲ್ತಾನೆ ಅಂತ ನಾವು ಹೇಳಿದ್ವಿ, ಸೋತಿದ್ದಾರೆ. ಈಗಲೂ ಅಷ್ಟೇ ಜನ ತಕ್ಕ ಪಾಠ ಕಲಿಸ್ತಾರೆ ಅಂತ ಈ ಮೂಲಕ ಹೇಳುತ್ತಾ, ಈ ಒಂದು ಕರ್ನಾಟಕದಲ್ಲಿ ಮಾಫಿಯಾಗಳಾಗ್ಬಿಟ್ಟಿದ್ದಾರೆ. ಈ ಕುಟುಂಬ ರಾಜಕೀಯ ಅನ್ನೋದು ಮಾಫಿಯಾ ಆಗಿದೆ. ಕರ್ನಾಟಕದಲ್ಲಿ ಜನ ಬುದ್ಧಿ ಕಲಿಸ್ತಾರೆ. 2020 ಇವತ್ತು ನೋಡಿ, ನಾವು ದಾವಣಗೆರೆ ವಿಚಾರ ಆಗಿರ್ಬೋದು, ಬಾಗಲಕೋಟೆ ವಿಚಾರ ಆಗಿರ್ಬೋದು, ಪೊಲಿಟಿಕಲಿ ಜನರ ಬಳಿ ಆಲ್ಟರ್ನೇಟಿವ್ ಇಲ್ಲ BJPಗೆ ಹಾಕಬೇಕು, ಇಲ್ಲ ಕಾಂಗ್ರೆಸ್ಗೆ ಹಾಕಬೇಕು. ದಿರ್ ಇಸ್ ನೋ ಥರ್ಡ್ ಆಲ್ಟರ್ನೇಟಿವ್. ಈ KRS ಅದು ಇದು ಪಕ್ಷಗಳಿವೆ, ಬಟ್ ಆ ಸ್ಟ್ರಾಂಗ್ ಫೀಲಿಂಗು ಇವ್ರಿಗೆ ಓಟ್ ಹಾಕಿದ್ರೆ ಒಂದು ಡಿಫ್ರೆನ್ಸ್ ಮಾಡ್ತಾರೆ, ಅಥವಾ ಗೆಲ್ಲೋದು ಬೇರೆ ವಿಚಾರ, ಒಂದು ಡಿಫ್ರೆನ್ಸ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್
ಕರ್ನಾಟಕದಲ್ಲಿ ಇಲ್ಲ. ನಿಜವಾಗ್ಲೂ ಇದೊಂದು ರಾಜಕೀಯ ಅನಾಥ ಪ್ರಜ್ಞೆ. ಅದಕ್ಕೋಸ್ಕರನೇ ಸಿದ್ದರಾಮಯ್ಯನಂತವರು, ಡಿ ಕೆ ಶಿವಕುಮಾರ್ ಅಂತವರು, ಬಿ ಜೆ ಪಿನಲ್ಲಿ ಯಡಿಯೂರಪ್ಪನಂತವ್ರು, ಕುಮಾರಸ್ವಾಮಿ ಅಂತಾರೆ ಕರ್ನಾಟಕವನ್ನು ನಾವು ಮೂರೇ ಪಾರ್ಟಿ ಆಳೋದು, ಬೇರೆ ಯಾರೂ ಬರಲಿಕ್ಕೆ ಬಿಡಲ್ಲ ಅಂತ. ಬಟ್ ಡೆಫಿನೆಟ್ಲಿ ವಿ ಆರ್ ವರ್ಕಿಂಗ್ ಫಾರ್ ಇಟ್. ಈ ಒಂದು ಐ ಥಿಂಕ್ ಕುಟುಂಬ ರಾಜಕಾರಣ ಅನ್ನೋದು ನಿಲ್ಲಬೇಕಾಗಿದೆ. ಪ್ರಜಾಪ್ರಭುತ್ವ ಅನ್ನೋದು ಬದುಕಬೇಕಾಗಿದೆ. ಸಾಮಾನ್ಯ ಜನರಿಗೆ ಅಧಿಕಾರ ಕೊಡಬೇಕಾಗಿದೆ. ಆವಾಗಲೇ ಕರ್ನಾಟಕ ನಿಜವಾಗ್ಲೂ ಸುವರ್ಣ ಕರ್ನಾಟಕ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಸಾಲದ ಕರ್ನಾಟಕ, ಭ್ರಷ್ಟಾಚಾರದ ಕರ್ನಾಟಕ, ಡ್ರಗ್ಸ್ ಕರ್ನಾಟಕ, ಅತ್ಯಾಚಾರ ಕರ್ನಾಟಕದ ಅನ್ನೋ ಹೆಸರುಗಳಲ್ಲಿ ಕರ್ನಾಟಕ ಐ ಥಿಂಕ್ ನಾಶ ಆಗಿ ಹೋಗಿದೆ ಅಂತ ಈ ಮೂಲಕ ಹೇಳುತ್ತಾ, ನಿಮಗೇನು ಹೇಳಬೇಕಾಗಿಲ್ಲ. ಓಕೆ, ನಿಮಗೇನು ಹೇಳಲೇಬೇಕಾಗಿಲ್ಲ. ಕಾಂಗ್ರೆಸ್ ಅವ್ರಿಗೆ ಭಯ ಅಂತೂ ಬಂದಿದೆ. ವಂಶ ಪಾರಂಪರವಾಗಿ ಟಿಕೆಟ್ ಏನೋ ಕೊಟ್ಬಿಟ್ರಿ ಗುರು, ಏನೋ ಬಾಗಲಕೋಟೆನಲ್ಲಿ, ಮತ್ತು ಎಸ್ಪೆಷಲಿ ಬಾಗಲಕೋಟೆ ಬಿಟ್ಟಾಕಿ, ಬಾಗಲಕೋಟೆಗಿಂತ ದಾವಣಗೆರೆ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ಚಾಲೆಂಜ್ ಮಾಡಿ ಟಿಕೆಟ್ ಇಸ್ಕೊಂಡ್ಬಂದಿದ್ದಾರೆ ಮಲ್ಲಿಕಾರ್ಜುನ್ ಮತ್ತು ಡಾಕ್ಟರ್ ಪ್ರಭಾ ಅವರು. ಈಗ ಅದಕ್ಕೇನಾದರೂ ಏನೋ ಕಾಂಗ್ರೆಸ್ ಸಪೋರ್ಟ್ ಮಾಡಿಲ್ಲ, ಅದಕ್ಕೋಸ್ಕರನೇ ಭಯದಿಂದ ಮಲ್ಲಿಗೂ ಅಷ್ಟೇ ಟಿಕೆಟ್ ತೊಗೊಂಬರೋವರೆಗೂ ಆತನಿಗೆ ಮೋಸ್ಟ್ಲಿ ಏನಪ್ಪ ಅಂತ ಯೋಚನೆ ಇತ್ತು ಅಂತ. ಟಿಕೆಟ್ ಸಿಕ್ಕ ಮೇಲೆ ಆ ನಾಮಿನೇಷನ್ಗೆ ಸಿ ಎಮ್ನ ಕರ್ಸ್ಕೊಂಡ್ರು, ಡೆಪ್ಯೂಟಿ ಸಿ ಎಮ್ನ ಕರ್ಸ್ಕೊಂಡ್ರು, ಒಕ್ಕಲಿಗರ ಓಟು ಮತ್ತು ಅಹಿಂದ ಓಟ್ ಅಂತ. ಖಂಡಿತವಾಗಿ ಇದು ಯಾವುದೇ ಓಟ್ ಅಲ್ಲ, ಎಲ್ಲರ ಮುಖವಾಡ ಬಯಲಾಗಿದೆ. ಸಿದ್ದರಾಮಯ್ಯನವರು ಸಹ ಮುಖವಾಡ ಹಾಕ್ಕೊಂಡು ನಮಗೆಲ್ಲ ಮೋಸ ಮಾಡಿದ್ರ, ಕರ್ನಾಟಕಕ್ಕೆ ಮೋಸ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆನ ನಿಮ್ಮ ಮುಂದೆ ಇಡುತ್ತೆ. ಯಾಕೆಂದರೆ ಕುಟುಂಬದ ರಾಜಕಾರಣದ ಒಂದು ದೀಪ ಏನಿದೆ, ಐ ಥಿಂಕ್ ಅದೊಂದು ಕಿರೀಟ ಏನಿದೆ, ಐ ಥಿಂಕ್ ಸಿದ್ದರಾಮಯ್ಯನವರಿಂದನೇ ಶುರುವಾಗಬೇಕು. ಎಲ್ಲಿ ಸಾಮಾನ್ಯ ವ್ಯಕ್ತಿಗಳಿಗೆ ಯಾವ ಪಕ್ಷದಿಂದ ಕೊಡ್ತಾರೆ? ಯಾರೂ ಕೊಡೋದಿಲ್ಲ. ಅದಕ್ಕೆ ಕಾಂಗ್ರೆಸ್ಸು ಹೊರ್ತಲ್ಲ. ಸೋಲಿಸಿ ಮತ್ತು ಪ್ರಜಾಪ್ರಭುತ್ವವನ್ನು ಗೆಲ್ಲಿಸಿ ಅನ್ನೋ ಹೇಳ್ಬಲ್ಲೆ ಹೊರತು ನಾವು ಇಂಥವ್ರನ್ನ ಗೆಲ್ಲಿಸಿ ಅಂತ ಹೇಳೋಕ್ಕೋಗಲ್ಲ. ಬಟ್ ಸೋಲಿಸಿ, ಈ ಕುಟುಂಬ ರಾಜಕಾರಣವನ್ನು ಸೋಲಿಸಿ ಪಕ್ಷಗಳಿಗೆ ತಕ್ಕ ಪಾಠವನ್ನು ಇವತ್ತು ಕಲಿಸಿಲ್ಲ ಅಂತಂದರೆ ನಿಮ್ಮ ಮಕ್ಕಳು ಮತ್ತು ನೀವು ಜೀವನ ಖಂಡಿತವಾಗಿ ಒಂದು ಗುಲಾಮಗಿರಿಯತ್ತ ಹೊರಟೋಗ್ಬಿಟ್ಟಿದೆ. ಆಲ್ರೆಡಿ ಯು ಆಲ್ ಬಿಕಮ್ ಪಪೆಟ್ಸ್ ಇನ್ ದ ಹ್ಯಾಂಡ್ಸ್ ಆಫ್ ದಿಸ್ ಪೊಲಿಟಿಕಲ್ ಪೀಪಲ್. ಮಲ್ಲಿಗೂ ಅಧಿಕಾರ ಬೇಕು, ಅವರ ವೈಫ್ ಡಾಕ್ಟರ್ ಪ್ರಭಾಗೂ ಅಧಿಕಾರ ಬೇಕು, ಅವ್ರ ಮಗನಿಗೂ ಅಧಿಕಾರ ಬೇಕು. ಕಾರಣ ಯಾಕೆ ಅಂತಂದರೆ ಅವ್ರ ಕುಟುಂಬದ ರಾಜಕಾರಣವನ್ನು ಕಾಪಾಡ್ಕೊಳ್ಬೇಕು. ಅಲ್ಲಿ ಭೇಟಿ ಕುಟುಂಬಕ್ಕೆ ಬೇಕು, ಬೇರೆ ಯಾರೂ ಇಲ್ಲ. ಬೇರೆ ಕಾರ್ಯಕರ್ತರೆಲ್ಲ ಜೈಕಾರ ಹಾಕು, ಪೋಸ್ಟರ್ ಹಾಕು, ಬ್ಯಾನರ್ ಕಟ್ಟು, ಪಟಾಕಿ ಹೊಡಿ, ಕೊಟ್ಟಿದ್ದನ್ನು ಕೂಡಿ ತಿಂದು ಮನೆಗೆ ಹೋಗು. ಇದು ಇಷ್ಟರ ಮಟ್ಟಿಗೆ ಮಾಡ್ಕೊಂಡಿದೆ. ಪ್ರಜಾಪ್ರಭುತ್ವ ಗೆಲ್ಲಲಿ, ಕುಟುಂಬ ರಾಜಕಾರಣ ಕರ್ನಾಟಕದಲ್ಲಿ ಸೋಲಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ನೀವೆಲ್ಲ ಕೇಳ್ಬೋದು. ಏನ್ರಿ ದಾವಣಗೆರೆಯಲ್ಲಿ ನಡೀತಾರಂಥ ವಿಚಾರ ಜಗದೀಶ್ ಅವರೇ ನಿಮಗೇನಂತ? 7 ಕೋಟಿ ಕನ್ನಡಿಗರಲ್ಲಿ ನಾವು ಕೂಡ ಒಬ್ಬರು. ತಪ್ಪಾದಾಗ ಅದನ್ನು ಕೇಳುವಂಥ ಅಧಿಕಾರ ನಮಗಿದೆ. ಎಸ್ಪೆಷಲಿ ಇವತ್ತು ಸಿ ಎಮ್ ಡೆಪ್ಯೂಟಿ ಸಿ ಎಮ್ ಹೋದ್ಮೇಲೆ ನಾವು ವಿಚಾರದ ಬಗ್ಗೆ ಮಾತಾಡಿಲ್ಲ ಅಂತಂದರೆ ಮಜಾ ಇರಲ್ಲ. ಆ ಮಜಾ ತರಲಿಕ್ಕೋಸ್ಕರ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಪ್ರಜಾಪ್ರಭುತ್ವ ಗೆಲ್ಲಿ, ಕುಟುಂಬ ರಾಜಕಾರಣ ಸೋಲಿ. ನಾನು ನಿಮ್ಮ ಆರೋಗ್ಯ ಜಗದೀಶ್ ಬ್ರಹ್ಮ, ಟ್ರೂ ಲೈಫ್ ನ್ಯೂಸ್ ಚಾನಲ್. ಥ್ಯಾಂಕ್ ಯು.